ಒಂಥರ ಫೀಲಿಂಗೇ ಬೇರೆ. ನೀವೇನಾದ್ರೂ ಈ ತರ ಬಂದ್ರೆ ಕ್ಯಾಮಲ್ ರೈಡ್ ಆಡೋಣ ಮರಿಬೇಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವತ್ತಿಗೆ ನಮ್ಮ ನೈಟ್ ಸ್ಟೇ ಇಲ್ಲೇ ಇರುತ್ತೆ ಉಂದರಲ್ಲಿ. ಫ್ರೆಂಡ್ ಬಂದಿದ್ರೆ ಇಬ್ಬರೇ. ಸರ್ ನಿಮ್ಮ ತರುಣ್ ಅಂತ ಸರ್, ಇವರೆಲ್ಲ ಬೆಂಗಳೂರವರೇ. ಸೊ ತುಂಬ ಖುಷಿ ಆಗ್ತಾ ಇದೆ ನಾನು ಇವ್ರನ್ನೆಲ್ಲ ನೋಡಿ. ಇಷ್ಟು ದೂರವೂ ಬರ್ತಾರಲ್ಲ ಕನ್ನಡದವರು ಅಂತ. ಕನ್ನಡದವರು ಹೆಚ್ಚು ಬಂದುಬಿಟ್ಟು ಟ್ರಾವೆಲರೇ ಬರೋದು, ಬಟ್ ಇವರು ಟ್ರಿಪ್ಗೂ ಅಂತಲೇ ಬಂದಿದ್ದಾರೆ ಸರ್. ಹಾಯ್ ಹೇಳಿ ಸರ್. ಖುಷಿ ಆಗ್ಬಿಟ್ರು ಅಕ್ಕರು. ಯಾವತ್ತೂ ನೋಡಿಲ್ಲ ಅನ್ಕೋತೀನಿ ಇಲ್ಲೆಲ್ಲ ಮೊಬೈಲ್ ಇರಲ್ಲ ಹೆಚ್ಚು, ಹಾಗಾಗಿ ಅಕ್ಕರ ಹತ್ರ ಫುಲ್ ಖುಷಿ ಆಗ್ಬಿಟ್ರು. ಅಡ್ರೆಸ್ ಕೇಳಿದ್ರೆ ಸರಿಯಾಗಿ ಹೇಳಿಲ್ಲ, ಯಾಕಂದ್ರೆ ಅವ್ರ ಲ್ಯಾಂಗ್ವೇಜ್ ನಮ್ಗೆ ಬರಲ್ಲ, ಹಾಗಾಗಿ ಅದೇ ಮೇನ್ ಪ್ರಾಬ್ಲಮ್. ಬಟ್ ಇನ್ನೊಬ್ರನ್ನ ಕೇಳೋಣ, ಇಲ್ಲಿ ಹೋಗ್ತಾ ಇದ್ದಾರೆ, ಇನ್ನ ಇಲ್ಲಿದ್ದಾರೆ, ಇವ್ರನ್ನ ಕೇಳೋಣ. ದಿಸ್ತಿಕ್ಕಿಂದ ಉಂದಾರ್ ಹೋಗುವಂತ ಸಮಯ ನಮಗೆ ಬಂದಾಯ್ತು. उधर यहाँ से आप पड़ेगा सिर्फ 6 किलोमीटर पड़ेगा। यही ना, उधर कैमल का रेट? हाँ, कैमल का रेट आपको मतलब उसी रास्ते से पूरा दिख जाएगा 6 किलोमीटर। ठीक है, थैंक यू। हाँ, हुंदार से सिर्फ 1 किलोमीटर अंदर ऐसे करके घूम के आना बस। ठीक है। ಡಿಸ್ಟ್ರಿಕ್ಟ್ ಬಂದ್ಬಿಟ್ಟು 6 ಕಿಲೋಮೀಟರ್ ಐತೆ ಅಂತ ಹೇಳ್ತಾ ಇದ್ದಾರೆ, ಹಾಗಾಗಿ ಇನ್ನ ಮುಂದ್ಗಡೆ ಹೋಗ್ತಾ ಇದೀವಿ. ಇದೇ ರೋಡ್ಗೆ ಬಂದಿದ್ವಿ, ಸರಿಯಾದ ರೋಡ್ ಇದು. ನಾವು ಇಲ್ಲಿಂದಾನೇ ಇವಾಗ 6 ಕಿಲೋಮೀಟರ್ 7 ಕಿಲೋಮೀಟರ್ ಇದೆ. ಇಲ್ಲಿ ಕ್ಯಾಮಲ್ ರೈಡ್ ತುಂಬಾ ಫೇಮಸ್ ಅಂತ ಇರ್ತಾರೆ ನಮ್ಮವರು. ಹಂಗಾಗಿ ಅದೇನಂದ್ರೆ ಕ್ಯಾಮಲ್ 2 ಟೈಪ್ಸ್ ಇರುತ್ತೆ. ನಮ್ ಕಡೆ ಎಲ್ಲ ಗುಜರಾತ್, ಜೈಪುರ್, ರಾಜಸ್ಥಾನ್ ಆ ಕಡೆ ಎಲ್ಲ ಒಂದೇ ತರ ಕ್ಯಾಮಲ್, ಅಂದ್ರೆ ಒಂದೇ ಒಂದು ಒಂಟೆ ಏನಿರುತ್ತೆ ಬೆನ್ನಿನ ಮೇಲೆ ಇರುತ್ತಲ್ವಾ, ಡೂಗು. ನಮ್ ಕಡೆ ಡೂಗು ಅಂತ, ನಿಮ್ ಕಡೆ ಏನಂತ ಗೊತ್ತಿಲ್ಲ. ಅದೇ ತರನೇ ಇಲ್ಲಿ ಎರಡು ಇರುತ್ತೆ, ಅದೇ ಇಲ್ಲಿ ಸ್ಪೆಷಲ್. ಹಾಗಾಗಿ ಇಲ್ಲಿ ನೋಡೋಣ ಅಂತಾನೆ ಹೋಗ್ತಾ ಇದೀವಿ, ಅದನ್ನು ನೋಡೇ ಬಿಡೋಣ. ದಾರಿ ಸಾಗಬೇಕಂದ್ರೆ ಆಡ್ರಿ ಅಂತ ಹೇಳೋ ದೊಡ್ಡವರು, ಆದ್ರೂ ನಂಗೆ ಆಡಕ್ ಬರಲ್ಲ. ನಿಮ್ಗೋಸ್ಕರ ಆಡ್ತೀನಿ, ನೀವು ಕೂಡ ಕೇಳ್ರಿ, ಇಲ್ಲಾಂದ್ರೆ ಫಾರ್ವರ್ಡ್ ಮಾಡಿ ನೋಡಿ. ಯಾವ ಸಾಂಗ್ ಆಡ್ಬೇಕಂತ ಯೋಚನೆ ಮಾಡ್ತಾ ಇದೀನಿ, ಯಾವ್ದಂತ ನೆನ್ಪು ಬರ್ತಾ ಇಲ್ಲ ಸಡನ್ಲಿ. ಅಂದ್ರೆ ನೆನಪಾದಾಗ ಮತ್ತೊಂದ್ಸಲ ಆಡ್ತೀನಿ, ಇವಾಗಂತೂ ಸದ್ಯಕ್ಕೆ ಆಗಲ್ಲ ಬಿಡಿ. ಇನ್ನೇನು 6 ಕಿಲೋಮೀಟರ್ ದೂರ ಇದೆ, ಅಲ್ಲಿ ಹೋಗ್ಬಿಟ್ಟು ಆ ಕ್ಯಾಮಲ್ ಹಂಗಿದೆ ಅಂತ ನೋಡೋಣ. ನೀವು ಇಲ್ಲಿಗೆ ಬರ್ಬೇಕಂದ್ರೆ ತುಂಬಾ ಈಸಿಯಾಗಿ ಬಂದ್ಬಿಡೋದು. ಫ್ಲೈಟ್ ಅಲ್ಲಿ ಬಂದ್ಬಿಡಿ ಲೇಗೆ, ಅಲ್ಲಿಂದ ಬಂದ್ಬಿಟ್ಟು ಒಂದು ಕ್ಯಾಬ್ ಮಾಡ್ಕೊಳ್ಳಿ. 20,000 to 30,000 ಚಾರ್ಜಸ್ ಮಾಡ್ತಾರೆ. ಇಲ್ಲ ನಮ್ಗೆ ಅಷ್ಟು ಇಂಟ್ರೆಸ್ಟ್ ಆಗಲ್ಲ ಅನ್ಕೊಂಡು ರೆಂಟೆಡ್ ಬೈಕ್ ಸಿಗುತ್ತೆ. ಪರ್ ಬೈಕ್ ಬಂದ್ಬಿಟ್ಟು ನೀವು ತಗೊಳ್ಳೋಂತ ಕಾಸ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾಕಂದ್ರೆ ಇವತ್ತಿನ ಪ್ರೈಸ್ ನಾನು ಹೇಳ್ಬೋದು, ನೀವು 2 ವರ್ಷ 3 ವರ್ಷ ಬಿಟ್ಟು ಬಂದ್ರೆ ಅಂತ ಅನ್ಕೊಳ್ಳಿ, ಆಗ ಏನಾಗುತ್ತೆ, ಅಯ್ಯೋ ಅವನ್ನ ಪ್ರೈಸ್ ಹೇಳಿದ ಇವತ್ತು ಯಾಕೆ ಈ ತರ ಆಗಿದೆ ಅಂತ. ಅದಕ್ಕೆ ಆ ಪ್ರೈಸ್ ನ ನಾವು ಮಾಡಲ್ಲ. ನೀವು ನೋಡ್ತಾ ಇರ್ಬೋದಲ್ವಾ, ಕ್ಲೈಮೇಟ್ ಅಂತ ಸಾಕಾಗಿದೆ. ಈಗ ಪ್ರೆಸೆಂಟ್ ನಾವು ಪರ್ಚೇಸ್ ಮಾಡಿದಂತ ಬೈಕ್ ಬಂದ್ಬಿಟ್ಟು ಹಿಮಾಲಯ. ಪರ್ಚೇಸ್ ಅಂದ್ರೆ ರೆಂಟೆಡ್, ಓಕೆನಾ. ರೆಂಟ್ ತಗೊಂಡು ಕೂಡ ನೀವು ಬರ್ಬೋದು. ಇಲ್ಲೆಲ್ಲ ಸುತ್ತಾಡಕ್ಕೆ 2 ದಿನದಿಂದ 3 ದಿನ ಖಂಡಿತವಾಗ್ಲೂ ಬೇಕಾಗುತ್ತೆ. ಅದೇ ಮುಂದರಲ್ಲಿ ಏನಿದೆ ಅಂತ ನೀವು ನೋಡ್ತಾ ಇರ್ಬೋದು, ನೋಡಿರ್ತೀರ. ಕೆಲವೊಂದು ಶಾರ್ಟ್ಸ್ ಅಲ್ಲಿ ಬಟ್ಟೆಗಳು ಎರಡೆರಡು ಇರುತ್ತೆ. ಎರಡೆರಡು ಅಂತಂದ್ರೆ ಅವು ಏನಿರುತ್ತೆ, ಹಿಂದೆ ಬೆನ್ನಿಗೆ ದಪ್ಪ ಇರುತ್ತಲ್ವ ಹೈಟ್ ಅಲ್ಲಿ, ಅದು 2 ಇರುತ್ತೆ ಇಲ್ಲಿ. ಹಂಗಾಗಿ ಮುಂದರಿಗೆ ಬಂದಿದ್ವಿ ಕ್ಯಾಮಲ್ ರೈಡ್ ಮಾಡೋಣ ಅಂತ ಅನ್ಕೊಂಡಿದ್ವಿ. ತುಂಬಾ ದೂರ, ಅದು ಎಲ್ಲಾರು ಟ್ರೆಂಡಿಂಗ್ ಅಲ್ಲಿ ಇತ್ತು, ಹಾಗಾಗಿ ಆ ಟ್ರೆಂಡಿಂಗ್ ಏನಿದೆ ನೋಡ್ಬಿಡೋಣ ಅಂತ ಈಗ ಬಂದ್ಬಿಟ್ಟಿದ್ವಿ. ನೋಡೋಣ, ಇಲ್ಲೆಲ್ಲ ಕ್ಯಾಮಲ್ ರೈಡ್ ಹತ್ರನೇ ಬಂದಿದ್ವಿ. ಸ್ವಲ್ಪ ಏನಾದ್ರೂ ಇಲ್ಲಿ ಸ್ಟೇ ಮಾಡ್ಬೇಕಂದ್ರೆ ಆರಾಮ್ಸೆ ಸ್ಟೇ ಮಾಡ್ಬೋದು ನೈಟು. ನಾವು ಇವತ್ತು ನೈಟ್ ಇಲ್ಲೇ ಸ್ಟೇ ಮಾಡ್ತೀವಿ. ಯಾವ ರೂಮ್ ಅಂತ ನೋಡೋಣ. ನಮಸ್ಕಾರ ಉಂದನೂರ್, ನಾನು ನಿಮ್ಮ ರಘು ಪ್ರಯಾಣಿಕ. ಇವತ್ತಿನ ದಿನ ಬಂದ್ಬಿಟ್ಟು ನಾವು ಉಂದರಲ್ಲಿದ್ದೀನಿ. ನನ್ನ ಜೊತೆ ನೀವಿದ್ದೀರಾ ಅನ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಒಂಟೆ ಸವಾರಿಯ ಜೊತೆಗೆ. ಕ್ಯಾಮಲ್ ಟೆಂಟ್ ಅನ್ಕೊಂತೀನಿ. ತುಂಬಾ ವೆಹಿಕಲ್ಸ್ ಇದಾವೆ. ಏನಂದ್ರೆ ಸುತ್ಕೊಂಡು ಬಂದಿದ್ದೀವಿ, ಆ ಕಡೆ ರೋಡ್ ಇಂದ ಈ ಕಡೆ ರೋಡ್ಗೆ ಕ್ಯಾಮಲ್ ನೋಡಕಂತ ಬಂದ್ರೆ ಎಮ್ಮೆಗಳು ಕಾಣ್ತಾ ಇದಾವೆ ನಮ್ಗೆ. ಕೊನೆಗೂ ಉಂದರ್ ಬಂದು ಸೇರ್ಕೊಂಡ್ವಿ. ಇಲ್ಲೈತ್ ನೋಡ್ರಪ್ಪ ಕ್ಯಾಮಲ್ ಸಫಾರಿ ಬೋರ್ಡ್. ಟೈಮಿಂಗ್ 9 ರಿಂದ 12, 3 ಗಂಟೆಯಿಂದ 6 ಗಂಟೆ.
ಈಗ ಇದು ಯಾವಾಗಿಂದ ಬಡ್ಕೊಂತ ಇದೀನಲ್ಲ, 1 2 ಇವೇ ಇರ್ತವೆ ಇಲ್ಲಿ. ನಾವು ನೋಡಿರೋದು ರಾಜಸ್ಥಾನದಾಗ ಒಂದೇ ನೋಡಿರ್ತೀವಿ. ನೋಡ್ರಿ ದೇವ್ರು ಎಷ್ಟು ವರ ಕೊಟ್ಟನವ್ರಿಗೆ, 2 ತಾ ಎಲ್ಲರಿಗೂ ಕೊಟ್ಟಿದ್ರೆ ಚೆನ್ನಾಗಿರ್ತಿತ್ತು ಅನ್ಕೊಂತೀನಿ. ಜೀವ ರೀ, ಜೀವ 2 ಸಾರಿ ಬದುಕೋದು, ಅದು ಆ ಥರ. ತಿಳ್ಕೊಬೇಡ. ಮಾತಾಡಮ್ಮ ಇದಕ್ಕ. ಕ್ಯಾಮಲ್ಸ್ ಹತ್ರ ಬಂದುಬಿಟ್ಟಿದ್ದೀವಿ. ಕ್ಯಾಮಲ್ಸ್ ನೋಡಿ 2 ಇದೆ. ಆಲ್ರೆಡಿ ಸವಾರಿ ಮಾಡ್ತಾ ಇದ್ದಾರೆ, ಒಂಟೆ ಸವಾರಿ. ನೆಕ್ಸ್ಟ್ ನಮ್ಮದು ಒಂಟೆ ಸವಾರಿ. ಮೇಡಮ್ ಮಾಡಿದ್ರಾ ಒಂಟೆ ಸವಾರಿ? ಇನ್ನೂ ಇವ್ರು ಮಾಡಿಲ್ಲ ಅಂತ, ಕನ್ನಡದವ್ರೆ ಅವರು. ಓಕೆ ನೋಡ್ರಿ, ಕನ್ನಡದವರು ಕರ್ನಾಟಕದವರು ಅದು ಒಂಟೆಗೆ ಕಷ್ಟ ಕೊಡಬಾರ್ದು ಅಂತೆ, ಹಂಗಾಗಿ ಅವ್ರು ಕೂತ್ಕೊಳ್ತಾ ಇಲ್ಲ ಇವತ್ತು. ಅಲ್ಲಿ ನಾವಂತರೂ ಯಾರಿಗೆ ಕಷ್ಟ ಆಗಲಿ, ಯಾರಿಗೆ ಸುಖ ಆಗಲಿ, ಯಾರಿಗೆ ದುಃಖ ಆಗಲಿ, ನಾವಂತರೂ ಖುಷಿಯಾಗಿರ್ಬೇಕು ಅಂತ ಅನ್ಕೊಂತ ಇದ್ವಿ. ಇದೇ ರೈಡ್ಗೆ ಹೋಗೋಣ. ಈಗ ಸವಾರಿ ಮಾಡಬೇಕು ಅಂತಂದರೆ ಇಲ್ಲಿ ಬಂದುಬಿಟ್ಟು ಟಿಕೆಟ್ನ ತೊಗೋಬೇಕು. ಇದು ಪ್ರೈಸ್ ಎಷ್ಟಿದೆ ಅಂತ ನಾವು ತಿಳ್ಕೊಳ್ಳೋಣ. ಭಯ ಕಿತ್ನಾ ಭಯ एक राइड? भैया कितने एक राइड? भैया एक राइड इजी तंगे जाना सर. एक राइड कितना? 350 है सर. 350 रुपीस. भैया अंदर आड़तारा? ओके. अंदर आड़े वाले ले. ಓಕೆ, ಎಲ್ಲರೂ ಆಡೋಣ ಅಂತ ಅನ್ಕೊತೀವಿ. 350 rupees ಪರ್ 1 ಟಿಕೆಟ್ ಇನ್ ಕ್ಯಾಮಲ್ ರೈಡು. ನೀವೇನಾದರೂ ಬಂದು ಆಡ್ತೀರಂತ ಆಡ್ಬೋದು, ಇಲ್ಲಾಂದ್ರೆ ಇಲ್ಲ. ಇವಾಗ ನಾವು ಎಲ್ಲರೂ ಆಡೋಣ ಅಂದ್ಕೊಂಡಿದ್ವಿ. ನೋಡೋಣ, ಚಿಕ್ಕ ವಯಸ್ಸಿಂದ ಬೇರೆ ಒಂಟೆ ನೋಡಿದ್ವಿ, ಒಂಟೆ ಮೇಲೆ ಕುತ್ಕೊಂಡಿಲ್ಲ, ಒಂಟೆ ಮೇಲೆ ಕುತ್ಕೊಂಡ್ಬಿಡೋಣ. ಟಿಕೆಟ್ ಸಿಕ್ಬಿಡ್ತು 350 ರೂಪಾಯಿಗೆ. 1 ಗಂಟೆ ರಶ್ ಇದ್ರು ಕೂಡ 2 ಸೆಕೆಂಡಲ್ಲಿ ಸಿಕ್ಬಿಡ್ತು. ಅದು ಹೆಂಗೆ ಅಂತಂದರೆ 200 ರೂಪಾಯಿ ಎಕ್ಸ್ಟ್ರಾ ಕೊಟ್ವಿ, ಅದಕ್ಕೆ ಸಿಕ್ಕಿತ್ತು. ಈ ದುಡ್ಡಿದ್ರೆ ಏನಾಗಲಿ ಜಲ್ದಿ ಸಿಕ್ಬಿಡುತ್ತೆ. ಈಗ ಕ್ಯಾಮಲ್ ಹತ್ತಂಥ ಟೈಮ್ ಬಂದಾಯಿತು. ಕ್ಯಾಮಲ್ ಕೂಡ ಹತ್ತೋಣ. ಕ್ಯಾಮಲ್ ಹತ್ತಿ ಮೇಲ್ಗಡೆ ವ್ಯೂ ನೋಡೋಣ. ಮಾತಾಡ್ತಿದ್ದಾವ ಇವು. ಈ ಲೊಕೇಶನಲ್ಲಿ ಈ ಥರ ಎಂಜಾಯ್ ಮಾಡಬೇಕು ಅಂದರೆ ದುಡ್ಡಿರಬೇಕು. ಬರ್ಬೋದು ನೀವು ಒಂದು ಟೈಮು. ಭಾಳೇನು ಖರ್ಚಾಗಲ್ಲ, ತುಂಬ ಕಡಿಮೆನೇ ಖರ್ಚಾಗುತ್ತೆ. ಹೌದಿಲ್ಲಪ್ಪ? ಖರ್ಚಾಗ್ತಿತ್ತಿಲ್ಲ. ನಾನು ಇವಾಗಿಲ್ಲ ಅಂದ್ರೆ ಇವಾಗ ಹ್ಞೂ ಅಂತ ನೋಡಿ. ನೋಡು, ಕನ್ನಡದವ್ರನ್ನ ನೋಡಿ ತುಂಬ ಖುಷಿ ಆಯಿತು. ಅಕ್ಷಯ್ ಸರ್ ಅಂತ ಬೆಂಗಳೂರವರು, ಅವರು ಇಲ್ಲಿಂದ ಡೈರೆಕ್ಟ್ ಫ್ಲೈಟಿಗೆ ಬಂದಿದ್ದಾರೆ. ನಾವು ಮಾತಾಡೋಂಥ ಲ್ಯಾಂಗ್ವೇಜ್ ನೋಡಿಬಿಟ್ಟು ಇವರು ಕನ್ನಡದವರು ಅಂತ ಮಾತಾಡಿದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಅವ್ರ ಜೊತೆ ನಾವು ಮೀಟ್ ಮಾಡಿದ್ದು. ಅವ್ರ ಜೊತೆ ಅವ್ರ ಫ್ರೆಂಡ್ ಬಂದಿದ್ದಾರೆ, ಇಬ್ಬರೇ. ಸರ್ ನಿಮ್ಮ ತರುಣ್ ಅಂತ ಸರ್. ಇವರೆಲ್ಲ ಬೆಂಗಳೂರವರೇ. ಸೊ ತುಂಬ ಖುಷಿ ಆಗ್ತಾಯಿದೆ. ನಾನು ಇವ್ರನ್ನೆಲ್ಲ ನೋಡಿ, ಇಷ್ಟು ದೂರವೂ ಬರ್ತಾರಲ್ಲ ಕನ್ನಡದವರು ಅಂತ. ಕನ್ನಡದವರು ಹೆಚ್ಚು ಬಂದುಬಿಟ್ಟು ಟ್ರಾವೆಲರೇ ಬರೋದು, ಬಟ್ ಇವರು ಟ್ರಿಪ್ಗೂ ಅಂತಲೇ ಬಂದಿದ್ದಾರೆ ಸರ್. ಹಾಯ್ ಹೇಳಿ ಸರ್. ಥ್ಯಾಂಕ್ ಯು ಸರ್. ಮನಸ್ಸಿಗೆ ಹೆಂಗೆ ಅನಿಸ್ತಿದೆ ಇಲ್ಲಿ ಬಂದಮೇಲೆ? ಕ್ಲೈಮೇಟ್ ತುಂಬ ಚೆನ್ನಾಗಿದೆ. ಸೊ ಎಲ್ರಿಗೂ ಒಂದು ಸತಿ ಬಂದು ಇಲ್ಲಿ ವಿಸಿಟ್ ಮಾಡೋದು ನೆಸೆಸರಿ ಇದೆ. ಹಾಗೆಯೇ ಮತ್ತು ನಮ್ಮ ಫ್ರೆಂಡ್ ಅವ್ರನ್ನ ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಅವ್ರನ್ನ ಸಪೋರ್ಟ್ ಮಾಡಿ, ಹಾಗೆ ಬೆಳೆಸ್ಕೊಡಿ. ನೆಕ್ಸ್ಟ್ ಟೈಮ್ ಬಂದಾಗ ಅವರು ಇನ್ನೂ ಜಾಸ್ತಿ ಜನರ ಜೊತೆ ವಿಡಿಯೋ ಮಾಡ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನನ್ನ ಹತ್ರ ಇದೆ. ನಮ್ಮ ಕನ್ನಡದಲ್ಲೇ ಇದ್ರು ಕೂಡ ನಾನು ಮಾತಾಡ್ತೀನಿ, ಏನು ಅನ್ಕೋಬೇಡಿ. ಹಿಂದ್ಗಡೆ ಒಂಟೆ ಬಂದ್ಬಿಟ್ಟು ನಮ್ಮನ್ನ ದಬ್ಕೊಂಡು ಹೋಗಿದೆ, ಅದಕ್ಕೆ ಮ್ಯಾನೆನ್ಸ್ ಕೂಡ ಇಲ್ಲ. ಪರವಾಗಿಲ್ಲ, ನಾವು ಮನುಷ್ಯರು, ಅವ್ರ ಥರ ನಮ್ಮ ಥರನೇ ಅವರಲ್ಲ. ಥ್ಯಾಂಕ್ ಯು ಸರ್. ಆಡೋಕ್ಕೆ ನನ್ನ ಟೀಮ್ ಪೂರ್ತಿನೂ ರೆಡಿ ಆಗಿದೆ. ಕ್ಯಾಮಲ್ ರೈಡ್ ಮೇಲೆ ಕುತ್ಕೊಂಡಿದ್ದೀವಿ ಈಗ. ಆಲ್ರೆಡಿ ನೀವು ನೋಡ್ತಾ ಇರ್ಬೋದು, ಒಂಟೆ ಮೇಲೆ ಕುತ್ಕೊಂಡ್ಬಿಟ್ಟಿದ್ದೀವಿ. ಯಪ್ಪೋ, ಭಯ ಅಂದ್ರೆ ಭಯ ಆಗ್ತಾಯಿದೆ ಅಂತೆ ನಾಗರಾಜನ್ಗೆ. ಅವನಿಗೆ ಹೆಂಗಾಗ್ತೈತೆ ನನಗೆ ಗೊತ್ತಿಲ್ಲ, ನನಗಂತ ಫುಲ್ ಖುಷಿ ಆಗ್ತೈತೆ. ಒಂಥರ ಫೀಲಿಂಗೇ ಬೇರೆ. ಗಣೇಶ್ ಬ್ರೋ, ಈಗ ನಮ್ಮ ಒಂಟೆ ಸವಾರಿ ನಡೀತಾ ಇದೆ. ಒಂದು ತಿರುಗಿತು, ಇದು ನಂದು ತಿರುಗಿಲ್ಲ, ತಿರುಗಬೇಕು. ಒಂದು ರೌಂಡ್ ತಿರುಗಿಸಿದ. ಒಂದಕ್ಕೊಂದು ಜೇಂಟ್ ಮಾಡ್ತಾ ಇದ್ದಾರೆ, ಹಗ್ಗ ಕಟ್ತಾ ಇದ್ದಾನೆ ದಣಿ. ದಣಿ ಕಟ್ಟಿದ. ಭಯ್ಯ ಪಾವ ಕೈಸಾ ರಂದೆ ರಸ್ಸಿ ಕ ಬಾಜು ఎక్కడుంది ఫోన్? నా ఫోన్ ఇస్తా. ఏడుంది? మస్తు మళ్ళీ ఎత్తుకొని పోతే కష్టం.
ವಾವ್ ಕ್ಯಾಮಲ್ ರೈಡ್ ಫುಲ್ ಜೋರಲ್ಲಿದೆ ನಮ್ಮ ಕ್ಯಾಮಲ್ ರೈಡು. ಒಂಟೆ ಸವಾರಿ. ಇದು ಭಯ ಆಗ್ತಾ ಇದೆ ಎಲ್ಲಿ ಮೊಬೈಲ್ ಬಿದ್ದುಬಿಡುತ್ತೆ ಅಂತ. ಇಲ್ಲಿ ಎಲ್ಲ ನನ್ನ ಹಿಂದೆ ಫಾಲೋವರ್ಸ್ ಇವರು ಬಾಡಿ ಗಾರ್ಡ್ಸ್. ಯಾಕಂದ್ರೆ ರಾಜ ಯಾವತ್ತು ಒಬ್ಬನೇ ಹೋಗಲ್ಲ. ರಾಜ ಹೋಗ್ಬೇಕಂದ್ರೆ ಫಸ್ಟ್ಗ ಸೈನಾಧಿಪತಿ ಇರಬೇಕು. ಹಂಗಾಗಿ ಹಿಂದೆ ಬಂದು ಬರ್ತಾ ಇದೆ ನೋಡೋನು. ಯಾವನೋ ವೈಟ್ ಶರ್ಟು ಬ್ಲೂ ಯಾವ್ದು ಟೀ ಶರ್ಟು. ತಮಾಷೆಗೆ ಮತ್ತೆ ನೀವು ಮಾಡಿರೋರಲ್ಲ. ಓಕೆ, ತುಂಬಾ ನಗ್ತಾ ಇದಾರೆ ಇಲ್ಲಿ ಕನ್ನಡದವ್ರು ಬಂದ್ಬಿಟ್ಟಿದ್ದಾರೆ ಅಂತ. ಒಂಥರ ಫೀಲಿಂಗೇ ಬೇರೆ. ನೀವೇನಾದ್ರೂ ಈ ತರ ಬಂದ್ರೆ ಕ್ಯಾಮಲ್ ರೈಡ್ ಆಡೋನ್ನ ಮರಿಬೇಡಿ, ಸಿಕ್ಕಾಪಟ್ಟೆ ಚೆನ್ನಾಗಿದೆ. ಇವತ್ತಿಗೆ ನಮ್ಮ ನೈಟ್ ಸ್ಟೇ ಇಲ್ಲೇ ಇರುತ್ತೆ ಉಂದರಲ್ಲಿ ಸ್ಟೇ ಮಾಡಿಬಿಟ್ಟು ತಿರ್ಗಾ ಮಾರ್ನಿಂಗ್ ಪೆಂಗಾಂಗ್ ಲೇಕ್ ಹೋಗ್ತಾ ಇದೀವಿ. ಪೆಂಗಾಂಗ್ ಲೇಕ್ ಹೋಗ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೀವಿ. ಈಗ ನೀವು ಅನ್ಕೊತಾ ಇದ್ದೀರಾ ಈ ಒಂಟೆಗಳು ಎಲ್ಲಿ ಸಿಕ್ಕು ಅಂತ. ಇಲ್ಲೇ ಸಿಕ್ಕಿರೋದು. 350 ರೂಪಾಯಿ ಕೊಟ್ಟು ಒಂದು ರೈಡ್ ಮಾಡ್ತಾ ಇದ್ವಿ. ಏನಂದ್ರೆ ಇದು ನಮ್ಮ ಸಿಟಿಯಲ್ಲಿ ಮಾಡಿದ್ರೆ ಚೆನ್ನಾಗಿರಲ್ಲ, ಹಂಗಾಗಿ ಉಸುಗಲ್ಲಿ ಮಾಡೋಣ ಅಂತೇಳಿ ಉಸುಗ್ ಹತ್ರನೇ ಕರ್ಕೊಂಬಂದಿದ್ವಿ. ನೀವು ನೋಡ್ತಾ ಇರ್ಬೋದು ವೈಟ್ ಸಾಲ್ಟ್ ಉಸುಗು ಬರ್ತಾ ಇದೆ. ಹಿಂದೆ ಹುಡುಗರು ಜೋರಲ್ಲಿ ಇದ್ದಾರೆ. ಹಿಂದೆ ನಗದ್ ಫುಲ್ ಜೋರಿದೆ. ಉಸುಗ ಹತ್ರ ಬಂದ್ವಿ, ಚೆನ್ನಾಗಿದೆ. ಇನ್ನು ಡ್ರೋನ್ ಫ್ಲೈ ಮಾಡಮ್ಮ ಅಂತಂದರೆ ಇಲ್ಲೆಲ್ಲ ಫ್ಲೈ ಮಾಡೋಕ್ಕೆ ಕೊಡಲ್ಲ, ಯಾಕಂದರೆ ಒಂಟೆಗಳು ಎದುರು ಬಿಡ್ತವೆ ಅಂತ. ಎದುರಿದ್ರೆ ನಾವು ಕೆಳಗಡೆ ಬೀಳ್ತೀವಿ. ಅವಾಗಿಂದ ಹೇಳ್ತಿದ್ದಲ್ಲ, ಇದು ಒಂದು ಇದು ಹಿಂದೆ ಎರಡು ಇದ್ರದ್ದು ಏನಪ್ಪ ನಮ್ಮ ಹುಡುಗರಿಗೆ ನಾಚಿಕೆ. ಚೌಂಚಿಚೌ ಅಂದರೆ ಮುಂದೆ ಹೋಗ್ರಿ ಅಂತ ಅರ್ಥ. ನೀವು ಯಾರಿಗೇನು ಹಾನಿ ಮಾಡಬಾರ್ದು ಅಂತ ಅರ್ಥ. ಅದಕ್ಕೆ ಚೌಂಚಿಚೌ ಅಂತೈತೆ. ನಾವು ಕೂಡ ಚೌಂಚಿಚೌ ಅಂತ ಇದ್ದೀವಿ. ನೀನೇನಂತ ಇದ್ಲೇ ಇವನೊಬ್ಬ ನೀನು ವಿಚಿತ್ರದಾಗ ಬಿಡ್ರ ಅಂತ ಒಳ್ಳೆ ನಾಯಿ ಹೊಡಿತಾರೆ ಹುಡುಗ. ಇವರೇ ಕತ್ತೆ ಹರಿಸ್ತವ್ರು ನೀನು ಒಂಟೆ ಮೇಲೆ ಕೂತ್ಕೊಂಡು. ಅವ್ನು ನೋಡ್ದೆ ಬೈತಾ ಇದ್ದಾನೆ ಪಾಪ. ಅವ್ರು ಇರ್ಲಿ ಸವಾರಿ ಇಲ್ಲಿಂದ ಓಡಿಸ್ತಾನೆ. ಇನ್ನು ನೋಡೋಣ. ಯೋವಿಶ ಕೈ ನೋಡ. ఏమైతుంది భయ్యా కూసా బాగా కూర్చున్నావు మేమంతా. అంటే సవారీ ವಿಡಿಯೋ ನೋಡಿದ್ರೆ ಅನ್ಕೊಂತೀನಿ. ಕ್ಯಾಮೆಲ್ ಸವಾರಿ ನೀವು ಮಾಡಬೇಕು ಅನ್ಸಿದ್ರೆ ನೀವು ಇಲ್ಲಿಗೆ ಬನ್ನಿ. ಇಲ್ಲಾಂದ್ರೆ ರಾಜಸ್ಥಾನ್ಗೂ ಹೋಗ್ರಿ, ಇಲ್ಲಾಂದ್ರೆ ಗುಜರಾತ್ಗೂ ಹೋಗ್ರಿ, ಎಲ್ಲಾದ್ರೂ ಹೋಗ್ರಿ. ಇಲ್ಲಿ ಮನೆ ಹತ್ರ ಬಂದ್ರು ಕೂಡ ನೀವು ಹೋಗ್ರಿ. ಒಂಟೆ ಸವಾರಿ ಮಾಡ್ರಿ. ಇದ್ರ ಮೇಲೆ ಕುಂತ್ರೆ ಇನ್ನೊಂದ್ರ ಮೇಲೆ ಕುಂತಂಗೆ ಇರ್ತೈತೆ. ಪ್ಲೀಸ್ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂತೀನಿ. ಸಬ್ಸ್ಕ್ರೈಬ್ ಮಾಡೋಣ ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್. ನೋಡ್ತಾ ಇರಿ. ದಾರಿಯಲ್ಲಿ ಬರುವಂಥ ಸಮಯದಲ್ಲಿ ನಮ್ಮ ಗಾಡಿ ಬಂದುಬಿಟ್ಟು ಪಂಚರ್ ಆಗಿದೆ. ಇಲ್ಲಿ ಯಾರಿಗೂ ಡ್ರಾಪ್ ಕೇಳಿದ್ರೂ ಕೊಡ್ತಾ ಇಲ್ಲ. ಊರು ಬಂದುಬಿಟ್ಟು ತುಂಬ ದೂರ ಅಂದರೆ ತುಂಬ ದೂರ ಇದೆ. ಈಗ ನಮ್ಮವ್ರು ಯಾರನ್ನಾದ್ರೂ ಹೆಲ್ಪ್ ಕೇಳ್ತಾರೆ. ನೋಡೋಣ, ನಿಲ್ಸೋಣ ಏನದು. ಆ್ಯಕ್ಚುಲಿ ನೀವು ನೋಡ್ತಾ ಇರ್ಬೋದು ಯಾಕೆ ಈ ಥರ ಆಗ್ಬಿಟ್ಟಿದೆ ಅಂತ ಗೊತ್ತಿಲ್ಲ. ನಾರ್ಮಲಾಗಿ ಅಂದರೆ ರೋಡ್ ಬಂದುಬಿಟ್ಟು ಫುಲ್ ಆಫ್ ರೋಡಿಂಗ್ ಅಲ್ವಾ, ಆ ಒಂದು ಕಾರಣಕ್ಕೆ ಟೈರ್ ಹೋಗಿದೆಯೋ ಅಥವಾ ಏನಂತ ಗೊತ್ತಿಲ್ಲ. ಸುತ್ತ ಯಾರು ನೋಡಿದ್ರು ಕಾಣ್ತಾ ಇಲ್ಲ ಅಂತ ಅಡಿವೆಯಲ್ಲಿ ಸಿಗೆ ಬಿದ್ದಿದ್ದೀವಿ. ಈಗ ತಾನೇ ಒಬ್ಬರು ನಮ್ಮವ್ರಿಗೆ ಹೆಲ್ಪ್ ಕೇಳಿದ್ದಾರೆ. ಗುಜರಾತ್ ಅವರು ಹೆಲ್ಪ್ ಮಾಡೋಕ್ಕೆ ನಿಲ್ಲಿಸಿದ್ದಾರೆ. ಬ್ರದರ್ ಅವರು ಇಲ್ಲೇ ಇದ್ದಾರೆ. ಇವತ್ತು ನಾವು ಸೇಫಾಗಿ ಹೋಗೋಂಥ ಸಮಯ ಬಂತು. ಯಾಕೆಂದರೆ ಈಗ ಆಲ್ರೆಡಿ ಟೈಮ್ ಬಂದುಬಿಟ್ಟು 7:30 ಆಗಿದೆ. ಇಲ್ಲೆಲ್ಲ ಕತ್ಲೆ ಆಗಲ್ಲ ಆ ಥರ. ಆ್ಯಕ್ಚುಲಿ ಅವ್ರು ಹೆಲ್ಪ್ ಮಾಡೋಕ್ಕಂತಲೇ ಬಂದಿದ್ದಾರೆ. ಬಟ್ ಅವ್ರ ಹತ್ರ ಯಾವುದೇ ಥರದ್ದು ಕಿಟ್ ಇಲ್ಲ. ಏನು ಮಾಡ್ಬೇಕು ಗೊತ್ತಾಗ್ತಿಲ್ಲ. ಈ ಕಡೆ ಬಂದುಬಿಟ್ಟು 150 ಕಿಲೋಮೀಟ್ರಲ್ಲೇ ಇದೆ, ಈ ಕಡೆ ಬಂದುಬಿಟ್ಟು 50 ಕಿಲೋಮೀಟರ್ ಉಂದಾರಿದೆ. ನಡಬರ್ಕದಲ್ಲಿ ಸಿಗಬಿದ್ದಿದ್ದೀವಿ. ನೋಡಬೇಕು, ಇಲ್ಲಾಂದರೆ ನೈಟು ಸ್ಟೇ ಮಾಡೋಂಥದ್ದು ಎಂತೂ ಏನು ಕಾಣ್ತಾ ಇಲ್ಲ ನಮಗೆಲ್ಲ. ಸಿಕ್ಕಾಪಟ್ಟೆ ಮೌಂಟೇನ್ಸ್ ಇದ್ದಾವೆ.
ಹೇಗಾದ್ರು ಮಾಡಿ ಪಾರಾಗಬೇಕು. ತುಂಬ ಕಷ್ಟ ಅನಿಸ್ತದೆ. ಗುಜರಾತಿಂದ ಬಂದಿದ್ದಾರೆ, 4 ಜನ ಬಂದಿದ್ದಾರೆ. ಅವ್ರು ಆ್ಯಕ್ಚುಲಿ ಅವ್ರ ಟೀಮ್ ಬಂದುಬಿಟ್ಟು ಮುಂದ್ಗಡೆ ಹೋಗಿರೋ ಕಾರಣಕ್ಕಾಗಿ ಅವ್ರು ಮತ್ತೆ ಹೋಗಿಬಿಟ್ಟು ಅವ್ರ ಹತ್ರ ಇರೋಂಥ ಒಂದು ಗಾಳಿ ಪಂಪ್ ಸೆಟ್ನ ತರೋಕ್ಕೆ ಅಂತಲೇ ಮುಂದ್ಗಡೆ ಹೋದವ್ರಿಗೆ ಕಾಲ್ ಮಾಡಿ ಕರೆಸಿದ್ದಾರೆ. ತುಂಬ ಹೆಲ್ಪ್ ಮಾಡ್ತಾಯಿದ್ದಾರೆ. ಜೈ ಗುಜರಾತ್, ಜೈ ಗುಜರಾತ್. ಇಂಥ ಸಮಯದಲ್ಲಿ ಒಬ್ರಿಗೊಬ್ರು ಆಗಲೇಬೇಕು. ನಮ್ಮ ಗಾಡಿ ಪಂಚರ್ ಆಗಿದೆ. 3 ಗಾಡಿ ಇದ್ದಾವೆ ಟೋಟಲ್ ಆಗಿ. 2 ಆಂಧ್ರ ಪ್ರದೇಶದಿಂದ ಬಂದಿದ್ದಾರೆ, ನಾವು 4 ಜನ ಇದ್ದೀವಿ. ಇಲ್ಲಿಂದ ಇನ್ನೂ ಮುಂದಾರು ಹೋಗ್ಬೇಕು, ಇನ್ನೂ ಕ್ಯಾಮಲ್ ರೈಡ್ ಮಾಡಬೇಕು. ಏನಾಗುತ್ತೆ ನೋಡೋಣ. ಅವರು ಗಾಳಿ ಹೊಡಿಯೋಂಥದ್ದು ಮಿಷಿನ್ ಇಟ್ಕೊಂಡು ಬಂದಿದ್ದಾರೆ, ಪಂಪು. ಹಾಂ, ಇಲ್ಲೊಂದು ಹೆಲ್ಪ್ ಮಾಡಿದ್ದಾರೆ. ಪಂಚರ್ ಹಾಕೋಕ್ಕೆ ಇಟ್ಟಿಲ್ಲ, ಯಾಕಂದರೆ ಇದು ನಮ್ಮದು ಟ್ಯೂಬ್ ಟೈರು. ಸರ್ ಬಂದುಬಿಟ್ಟು ಇನ್ನು ಪಂಚರ್ ಆಗಿರೋ ಗಾಡಿಗೆ ಗಾಳಿ ಹೊಡಿತಾ ಇದ್ದಾರೆ. ತುಂಬ ಖುಷಿ ಆಗ್ತಾಯಿದೆ. ಈ ಟೈಮಲ್ಲಿ ಹಿಂಗಾಗಿರೋದು ಒಂಥರ ದುಃಖನೂ ಆಗ್ತಾಯಿದೆ. ಇವರು ಹೆಲ್ಪ್ ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಆಗ್ತಿದೆ. ಸರ್ ಆಪ್ಕಾ ನಾಮ್? प्रवीण. ओके प्रवीण सर को थैंक यू सो मच सर. नहीं यार, आपने हेल्प कर रहे हो. रखा गया, नहीं तो लोकल भी बोलते हैं कि पंचर. हाँ भैया, लोकल को तो सब मालूम रहता है. हाँ, हम लोग लोकल नहीं, हम कर्नाटका. हाँ, ಎಷ್ಟೊತ್ತು ಹೊಡಿಬೇಕು ಗೊತ್ತಿಲ್ಲ, ಹೊಡಿತಾ ಇದ್ದಾರೆ ಪಂಪು. ಹೊಡೀರಿ. ತುಂಬ ಕ್ಯಾರಿ ಮಾಡ್ತಾರೆ, ಯಾಕಂದರೆ ಭಾಳ ಟ್ರಿಪ್ ಎಲ್ಲ ಹೋಗ್ತಾ ಇರುತ್ತೆ. ಹಾಗಾಗಿ ಪಂಚರ್ ಗಾಳಿ ಹೊಡಿತಾನೇ ಇದ್ದಾನೆ 5 ನಿಮಿಷದಿಂದ. ಅದು ಪಂಚರ್ ಮೇಲೆ ಗಾಳಿ ಮೇಲೇ ಬರ್ತಾ ಇಲ್ಲ. ಟೈರ್ ಹಂಗೆ ಇದೆ. ಹೊಡಿತಾ ಇದ್ದಾನೆ. ಬರ್ತೈತೆ ವೇಟ್ ಮಾಡ್ರಿ. ರಾಕಿನ್ ಕೇಳಂ ಬಂತಾ ಕುಂತು ಬಿಟ್ಟಾನೆ ಒಂದು ಆಲ್ರೆಡಿ ಬಂತು ಅಂತ. ಗಾಳಿ ಹೊಡಿತಾ ಗಾಳಿ ಕೂಡ ಮೇಲೆ ಬಂದಿದೆ. ಈಗ ಮುಗೀತು. ಇನ್ನು ಇಲ್ಲಿಂದ ಎಲ್ಲಿವರೆಗೆ ಗಾಳಿ ಹೋಗುತ್ತೆ ಅಲ್ಲಿವರೆಗೆ ಹೋಗೋಣ. ರೆಡಿ ಆಗಿದೆ ಗಾಡಿ. ಇನ್ನು ಮುಂದರ್ಗೆ ಹೋಗ್ಬಿಟ್ಟು ಗಾಳಿ ಓಡಿಸಿ ಇಲ್ಲ ಪಂಚರ್ ಆಗಿದೆ ಚೆಕ್ ಮಾಡೋಣ.